ನಮಸ್ಕಾರ ವೀಕ್ಷಕರೆಲ್ಲರಿಗೂ. ಜಯರಾಮ್ ಲತಾ ನಿಮ್ಮನ್ನ ಅಯ್ಯಂಗಾರ್ ಫುಡ್ಸ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದಾರೆ. ವೆಲ್ಕಮ್, ಹಾರ್ಟಿ ವೆಲ್ಕಮ್ ಟು ಯು ಆಲ್. ಟು ಬಿಗಿನ್ ವಿತ್, ಎಲ್ಲದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಹೇಳಕ್ಕೆ ಬಯಸ್ತೀವಿ. ಇವತ್ತು ನಾವು ನವರಾತ್ರಿ ಪ್ರಯುಕ್ತ ಒಂದು ಬಹಳ ಸಾಂಪ್ರದಾಯಿಕವಾದ ಅಡಿಗೆ, ಅಂದರೆ ಒಂದು ಟ್ರೆಡಿಷನಲ್ ಪಾಯಸ ಮಾಡಿ ತೋರಿಸ್ಬೇಕು ಅಂತ ಇದ್ದೀವಿ. ಬಹಳಷ್ಟು ಜನ ಅದನ್ನು ಕೇಳಿರ್ಬೋದು, ತಿಂದಿರ್ಬೋದು. ಆದರೂ ನಾವು ಇವತ್ತು ನಿಮಗೆ ಮಾಡಿ ತೋರಿಸ್ಬೇಕಂತ ಆಸೆ ಇದೆ, ಹಾಗಾಗಿ ಮಾಡ್ತಾ ಇದ್ದೀವಿ. ಅದರ ಹೆಸರು ಅಪ್ಪೆ ಪಾಯಸ. ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣವಾ? ಅಪ್ಪೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣವಾ? ಬನ್ನಿ. ಟೋಟಲಿ ಸಾಂಪ್ರದಾಯಿಕ ಅಡಿಗೆ, ತುಂಬಾ ಹಳೆ ಕಾಲದ್ದು, ಅಥೆಂಟಿಕ್ ಟ್ರೆಡಿಷನಲ್ ಫುಡ್ ಇದಂತ. ವೀಕ್ಷಕರೇ, ನಮ್ಮ ಚಾನೆಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಮತ್ತೆ ಹಳಬ್ರು ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡಿರೋ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಅಪ್ಪಿ ಪಾಯಸ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: 1 ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, ಮತ್ತೆ 1/4 ಕಪ್ಪಷ್ಟು ಮೈದಾ ಹಿಟ್ಟು, ಮತ್ತೆ ಒಂದು ಚಿಟಿಕೆ ಉಪ್ಪು, ಜಸ್ಟ್ ಅ ಸ್ಮಾಲ್ ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ, ಚಿಟಿಕೆ ಉಪ್ಪು, ಮತ್ತೆ 3 ಟೀ ಸ್ಪೂನ್ ಅಷ್ಟು ತುಪ್ಪ. ಇದನ್ನ ಇವಾಗ ನಿಧಾನಕ್ಕೆ ಕಲಿಸ್ಕೋಬೇಕು. ಸಾಟಿ ಹಾಕೊಳ್ಳೋ ಹಾಗೆ ಇದನ್ನು ಕಲಿಸ್ಕೊಳ್ಳಿ. ಈಗ ತುಪ್ಪ, 1 ಚಿಟಿಕೆ ಉಪ್ಪು, ಮತ್ತು ಮೈದಾ, ಚಿರೋಟಿ ರವೆ ಹಾಕಿ ಕಲಿಸಿದ್ದೀನಿ. ಕಲಿಸಿದ್ಮೇಲೆ ಅದು ನೋಡಿ, ನಿಮಗೆ ಉಂಡೆ ಥರ ಹಿಡಿದ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹೀಗೆ ಬಂದರೆ ನಿಮಗೆ ಸಾಟಿ ಸರಿ ಹೋಗಿದೆ ಅಂತ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಳಿ, ಯಾಕಂದರೆ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ತುಂಬ ನೀರಾಗೋದ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿ ಆಗಿರಬೇಕು, ಅಂದರೆ ಟೈಟ್ ಆಗಿರಬೇಕು ಹಿಟ್ಟು. ಅಟ್ ದ ಸೇಮ್ ಟೈಮ್ ಸಾಫ್ಟ್ ಆಗಿರಬೇಕು. ವೀಕ್ಷಕರಿ ನೋಡಿ, ಕಲಸಾಗಿದೆ, ಟೈಟ್ ಆಗಿದೆ. ಇದು ಅಟ್ ದ ಸೇಮ್ ಟೈಮ್ ಟೈಟ್ ಆಗಿದೆ, ಅಟ್ ದ ಸೇಮ್ ಟೈಮ್ ಸಾಫ್ಟ್ ಆಗಿದೆ ನೋಡಿ. ಹೀಗೆ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಇದನ್ನು ಸ್ವಲ್ಪ ಅದು ಚಿರೋಟಿ ರವೆ ಎಲ್ಲ ಚೆನ್ನಾಗಿ ಊರ್ಕೊಳ್ಳುತ್ತೆ. ಈಗ ಮುಚ್ಚಿಟ್ಬಿಡೋಣ. ಒಂದು 10 ಮಿನಿಟ್ಸ್ ಮುಚ್ಚಿಟ್ಬಿಡ್ತದೆ ಇದನ್ನೇ. ವೀಕ್ಷಕರೇ, ಈಗ ನಾನು ಫಸ್ಟು ಈ ಕಡೆ ಪಾಯಸ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಕಾಯಬೇಕು. ತುಪ್ಪ ಕಾದ್ಮೇಲೆ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ತಾ ಇದ್ದೀನಿ. ಬಾದಾಮಿ ಹಾಕ್ತಾ ಇದ್ದೀನಿ. ಬಾದಾಮಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡ್ಬಿಡಿ. ಈಗ ಗೋಡಂಬಿ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ಹಾಕೋಬೋದು. ಗೋಡಂಬಿ, ಬಾದಾಮಿ ಎಲ್ಲ ಅದು ನಿಮಗೆ ಬಿಟ್ಟಿದ್ದು. ಈ ಗೋಡಂಬಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇದೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಆ ರವೆ ಮೈದಾ ಏನು ನಾವು ಊರಕ್ಕಿಟ್ಟಿದ್ದೀವಲ್ಲ, ಅದು ಊರ್ಕೊಳ್ಳುತ್ತೆ. ಅಷ್ಟರೊಳಗೆ ಇದು ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು ಅಂತ, ಕೆಲಸ ಬೇಗ ಆಗತ್ತೆ ಅಂತ ಹೇಳಿ ಹೀಗೆ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾವೊಂದು ಅರ್ಧ ಲೀಟರಷ್ಟು ಹಾಲಿಗೆ ಮಾಡ್ತಾಯಿದ್ದೀನಿ. ಗೋಡಂಬಿ ಎಲ್ಲ
ಕಂದು ಬಣ್ಣ ಬರ್ತಾ ಇದೆ. ಇವಾಗ ಇದಕ್ಕೆ ಒಂದು 1/2 ಲೀಟರ್ ಹಾಲು, ಅರ್ಧ ಲೀಟ್ರಷ್ಟು ಹಾಲು ಹಾಕೋತಾ ಇದ್ದೀನಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಂಡಿದ್ನಲ್ಲ, 1 ಕಪ್ ಪೂರ್ತಿ. ಈ ಮೆಜರಿಂಗ್ ಕಪ್ ಇದು ಅಮೆಝಾನಲ್ಲಿ ಸಿಗತ್ತೆ, ತೊಗೊಂಡಿದ್ದೆ. 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೆ. ಅದರೊಳಗೆ ಇವಾಗ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದೆ. ಸಕ್ಕರೆ ಒಂದು ಸ್ವಲ್ಪ ಕರಗಲಿ. ನೀವು ಬೇಕಾದರೆ ಇದಕ್ಕೆ ಬಾದಾಮಿನ ರುಬ್ಬು ಹಾಕೋಬೋದು. ಒಗ್ಗರಣೆಗೆ ಹಾಕೋದಲ್ಲದೆ ಮತ್ತೆ ಅಡಿಷ್ನಲ್ ಆಗಿ ನಾನು ಹೇಳ್ತಾ ಇರೋದು. ಅಥವಾ ಬಾದಾಮ್ ಪೌಡರ್ ಇರುತ್ತಲ್ಲ ಮನೆಯಲ್ಲಿ, ಬಾದಾಮ್ ಪೌಡ್ರ್ ಹಾಕೋಬೋದು. ಸಕ್ಕರೆ ಕರಗ್ತಾ ಬಂದಿದೆ. ನಾನೊಂದು ಸ್ವಲ್ಪ ಬಾದಾಮ್ ಪುಡಿ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ. ಬಾದಾಮ್ ಮಿಲ್ಕ್ ಪೌಡರ್. ಹಾಂ, ಬಾದಾಮ್ ಮಿಲ್ಕ್ ಪೌಡರ್, ಕರೆಕ್ಟ್. ಅದು ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಇವಾಗ ಇದು ಬಿಸಿ ಆಗಬೇಕು, ಚೆನ್ನಾಗಿ ಹೋಗಬೇಕು. ಅಷ್ಟರೊಳಗೆ 1-2 ದಳ ಕೇಸರಿ, ಆಪ್ಷನಲ್ ಇದು, ಹಾಕಬೇಕು ಅಂತ ಏನಿಲ್ಲ, ಇದ್ದರೆ ಖಂಡಿತ ಮನೇಲಿ ಹಾಕಿ. ಈಗ ನೋಡಿ ಹಾಲೆಲ್ಲ ಕುದೀತಾ ಇದೆ. ಈ ಸಮಯದಲ್ಲಿ ನೀವು ಒಂಚೂರು ಯಾಲಕ್ಕಿ ಪುಡಿ, 2-3 ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಂಡು ಆ ಪುಡಿ ಹಾಕ್ಕೊಳ್ಳಿ. ಪುಡಿ ಹಾಕ್ಕೊಂಡು ಒಂದು ಅರ್ಧ ನಿಮಿಷದಿಂದ 1 ನಿಮಿಷ ಕುದ್ಬಿಟ್ರೆ ಆಮೇಲೆ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ನಾವು ಆಮೇಲೆ ಈ ಕಡೆಗೆ ಮತ್ತೆ ಇಷ್ಟೊಳಗೆ ಚಿರೋಟಿ ಮೈದಾ ಮಿಶ್ರಣ ಊರಿರುತ್ತೆ, ಅಪ್ಪಿ ಮಾಡ್ಕೊಳ್ಳೋಕ್ಕೆ ಹೋಗೋಣ ಅಂತೆ. ಆಯಿತಾ? ಇವಾಗ ಇದು ಮುಗ್ದಿದೆ, ಇದಾಗಿದೆ. ಇದನ್ನು ಆಫ್ ಮಾಡಿಬಿಡ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಚೆನ್ನಾಗಿ ಊರಿದೆ. ಇದು ಹಿಟ್ಟು ಕಲಸಿದ್ನಲ್ಲ, ಸಾಫ್ಟ್ ಆಗಿದೆ. ಅದೇ ರೀತಿ ಟೈಟಾಗೂ ಇದೆ. ಇದರಲ್ಲಿ ಒಂದು ಸ್ವಲ್ಪ ತೊಗೋತೀನಿ. ಈಗ ತೊಗೊಂಡು ಅದನ್ನು ಲಟ್ಟಿಸ್ಕೊತೀನಿ. ಉಳಿದಿದ್ದನ್ನು ಆದಷ್ಟು ಮುಚ್ಚಿಟ್ಬಿಡಿ. ಫ್ಲ್ಯಾಟಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಬಿಡಿ. ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ತುಂಬ ತೆಳ್ಳಗೆ ಬೇಡ, ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಅಪ್ಪಿ ಏನು ಮಾಡ್ತಿರಲ್ಲ ನೀವು, ಅದು ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ. ಇದಕ್ಕೇನು ಮತ್ತೆ ನೀವು ಎಣ್ಣೆ ಆಗಲಿ ಮೈದಾ ಆಗಲಿ ಏನೂ ಹತ್ಕೊಳ್ಳೋದು ಬೇಕಾಗಿಲ್ಲ, ಹಾಗೆ ಬಂದ್ಬಿಡುತ್ತೆ. ನೋಡಿ ಲಟ್ಟಿಸ್ಕೊಂಡಿದ್ದೀನಿ, ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ, ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ಈ ಶಂಕರ್ ಪೋಳಿ ಕಟ್ಟರ್ ಬರುತ್ತಲ್ಲ ಅದರಲ್ಲೋ ಅಥವಾ ಚಾಕುನಲ್ಲೋ ಚಿಕ್ಕ ಚಿಕ್ಕ ಪೀಸಸ್ ಥರ ಕಟ್ ಮಾಡ್ಕೊಂಬಿಡಿ. ಇದು ಶೇಪು ಡಿಸೈನ್ ಏನೂ ಬೇಕಾಗೋದಿಲ್ಲ, ಯಾಕಂದರೆ ಇದನ್ನೆಲ್ಲ ನಾವು ಪಾಯಸದಲ್ಲಿ ಹಾಕ್ತೀವಿ. ಒನ್ಸ್ ಅದು ಪಾಯಸದೊಳಗೆ ಹೋದ್ಮೇಲೆ ಅದು ಸಾಫ್ಟಾಗಿ ಶೇಪ್ಲೆಸ್ ಆಗುತ್ತೆ. ಸೊ ನಿಮಗೆ ಯಾವ ಶೇಪ್ ಕಂಫರ್ಟಬಲ್ ಆಗುತ್ತೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ತುಂಬ ದೊಡ್ಡದಾಗಿ ಮಾಡ್ಕೋಬೇಡಿ, ಆದಷ್ಟು ಚಿಕ್ಕದು ಅಥವಾ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ಹಿಂಗೆ ಕಟ್ ಮಾಡಿಕೊಂಡು ಎಲ್ಲ ಒಂದು ತಟ್ಟೆಲಿ ತೆಗೆದಿಟ್ಕೊಂಬಿಡಿ. ತಟ್ಟೆಲಿ ತೆಗೆದಿಟ್ಕೊಂಡ್ಬಿಟ್ಟು ನೋಡಿ ಹಿಂಗೆ ಸಿಂಪಲಾಗಿ ಬರುತ್ತೆ. ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಬಿಡಿ. ಆಮೇಲೆ ಎಣ್ಣೆ ಕಾದ ಮೇಲೆ ಎಣ್ಣೆಯಲ್ಲಿ ಇದನ್ನು ಹುರಿಬೋದು. ವೀಕ್ಷಕರೇ, ಎಣ್ಣೆ ಕಾದಿದೆ. ಈಗ ಏನು ರುಬ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಒಂದೊಂದಾಗಿ ಹಾಕೋತಾ ಇದ್ದೀನಿ. ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಆದಷ್ಟು ನೀವು ಬಿಡಿಬಿಡಿಯಾಗೆ ಹಾಕಿ. ಈಗ ನೋಡಿ ಎಲ್ಲ ಬಿಸಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ, ಎಲ್ಲ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕಿದು. ನೋಡಿ ಎಷ್ಟು ಚೆನ್ನಾಗೆಲ್ಲ ಉಬ್ಬಿದೆ.
ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಸಿಮ್ಮಲ್ಲಿ ಇಟ್ಕೊಂಬಿಡಿ, ಸ್ವಲ್ಪ ನಿಧಾನ ಆಗುತ್ತೆ. ಹೈ ಇಟ್ಕೊಂಡ್ಬಿಟ್ರೆ ಮೇಲೆ ಕಲರ್ ಬಂದುಬಿಡುತ್ತೆ, ಒಳಗಡೆ ಅದು ಚೆನ್ನಾಗಿ ಕರ್ದಿರೋದಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿ. ಪೇಷನ್ಸ್ ಇದ್ರೆ ಪಾಯಸ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಆಗಿದೆ. ಈ ಕಲರ್ ಬಂದರೆ ಸಾಕು. ಇದನ್ನು ನೀವು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿರೋದು ಒಂದು ಬೇಸನ್ ಯಾವುದಕ್ಕಾದ್ರೂ ತೆಗೆದಿಟ್ಕೊಂಬಿಡಿ. ಸೊ ದಟ್ ಅದು ಎಣ್ಣೆ ಏನು ಎಕ್ಸಸ್ ಇದೆಯಲ್ಲ ಅದನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ನೋಡಿ, 1 ಬ್ಯಾಚ್ ತೆಗೆದಿದ್ದೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ 2ನೇ ಬ್ಯಾಚ್ಗೆ ಹಾಕೋತಾ ಇದ್ದೀನಿ. ಬಿಡಿಯಾಗಿ ಹಾಕೊಳ್ಳಿ. ವೀಕ್ಷಕರೇ, ಎಲ್ಲ ಆಗಿದೆ. ಈಗ ನೋಡಿ, ನಾನು ಎಣ್ಣೆಲಿ ಕರ್ದಿದ್ದೆಲ್ಲ ಎಷ್ಟು ಕ್ರಿಸ್ಪಾಗಿ ಬಂದಿದೆ ನೋಡಿ. ನಿಮ್ಗೆ ಆ ಶಬ್ದದಲ್ಲೇ ಗೊತ್ತಾಗ್ತಾ ಇರಬೇಕು. ಈ ಕರ್ದಿರೋದನ್ನು ಈಗ ಇದನ್ನು ನಾನು ಪಾಯಸಕ್ಕೆ ಹಾಕೋತೀನಿ. ಇದು ಪಾಯಸಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಮೆತ್ತಗಾಗುತ್ತೆ. ಕೆಲವೊಬ್ರು ಅದನ್ನು ಕ್ರಿಸ್ಪಾಗಿ ತಿನ್ನೋಕೆ ಆಸೆ ಪಡ್ತಾರೆ, ಕೆಲವೊಬ್ರು ಅದನ್ನು ಸಾಫ್ಟಾಗಿ ತಿನ್ನೋಕೆ ಆಸೆ ಪಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ತಿನ್ನೋಕೆ ಆಸೆ ಪಡ್ತೀವಿ. ಹಾಗಾಗಿ ಇದನ್ನು ಈಗ ಸದ್ಯಕ್ಕೆ ಎಲ್ಲ ಪಾಯಸಕ್ಕೆ ಹಾಕಿಬಿಟ್ಟು ಹಾಗೆ ಇಟ್ಟಿರ್ತೀವಿ. ಇನ್ನೂ ದೇವ್ರಿಗೆ ನೈವೇದ್ಯ ಆಗಿಲ್ಲ. ದೇವ್ರಿಗೆ ನೈವೇದ್ಯ ಆದಮೇಲೆ ಆಮೇಲೆ ಇದನ್ನು ಟೇಸ್ಟ್ ಮಾಡ್ತೀವಿ. ಸೊ ನೋಡಿ ವೀಕ್ಷಕರೇ, ಇದು ಬಹಳ ಸಾಂಪ್ರದಾಯಿಕವಾದ ಅಡುಗೆ. ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಇದು ಬರೀ ನೋಡಿದ್ರೆ ಕಣ್ಣು ಬರೀ ತುಂಬೋದಿಲ್ಲ, ಮನಸ್ಸು ತುಂಬತ್ತೆ. ಎಲ್ರಿಗೂ ಬಹಳ ಖುಷಿ ಕೊಡುವಂಥ ಸಾಂಪ್ರದಾಯಿಕವಾದ ಅಡುಗೆ ಇದು. ಸಾಂಪ್ರದಾಯಿಕವಾದ ಟ್ರೆಡಿಷ್ನಲಿ ಅಥೆಂಟಿಕ್ ಅಪ್ಪಿ ಪಾಯಸ. ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ. ನವರಾತ್ರಿ ಟೈಮಲ್ಲಿ ಒಂದಿನ ಹಬ್ಬದ ಅಡುಗೆ ಅಂತ ಹೇಳಿ ಈ ಪಾಯಸ ಮಾಡಿಕೊಂಡು ಎಲ್ಲರೂ ಇದನ್ನು ಸವಿರಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಮ್ಮೆ ಎಲ್ರಿಗೂ ಹ್ಯಾಪಿ ದಸರಾ, ಹ್ಯಾಪಿ ನವರಾತ್ರಿ. ಮುಂದಿನ ವಿಡಿಯೋಲಿ ಸಿಗೋಣ. ಜಯರಾಮ್ ಮತ್ತು ಲತಾ ಮಾಡೋ ನಮಸ್ಕಾರಗಳು.